ತೊಳೆದಿಟ್ಟಿದ್ದ ಮಾವಿನ ಹಣ್ಣನ್ನೆಲ್ಲ ಒಂದು ಬಾಣಲಿಗೆ ಹಾಕ್ಕೊಂಡು ಅದ್ರ ಜೊತೆ ಒಂದು 1/4 ಲೀಟ್ರಷ್ಟು ನೀರು ಹಾಕೋತೀನಿ ಅದನ್ನು ಬೇಯಿಸೋಕ್ಕೆ. ಆಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ. ನಾನೊಂದು 100 ಗ್ರಾಮ್ ಅಷ್ಟು ಒಂದು 3 ತುಂಡು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ನಿಮ್ಗೆ ಯಾವ ಥರ ಬೇಕೋ ಸ್ವೀಟ್ಸ್ ಆ ಥರ ಸೇರಿಸ್ಕೋಬೋದು, ಎಷ್ಟು ಬೇಕೋ ಅಷ್ಟು. ಇದರ ಜೊತೆಗೆ ಒಂದು 4 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಇದು ಆಪ್ಷನಲ್ಲೇ, ನನಗೆ ತುಂಬ ಇಷ್ಟ ಅಂತ ನಾನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸ್ಕೋಬೇಕು. ನಾನಿಲ್ಲೊಂದು 100 ml ಆಗೋಷ್ಟು ಹುಣಸೆ ಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ತುಂಬ ಹುಳಿ ಇಷ್ಟ ಅಂದರೆ ನೀವಿನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಸೇರಿಸ್ಕೋಬೋದು. ಗೊಜ್ಜಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡ್ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಇದನ್ನಾಗೆ ತಟ್ಟೆ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಆ 10 ಮಿನಿಟ್ಸಲ್ಲಿ ಈ ಮಾವಿನ ಹಣ್ಣಿನ ಜೊತೆ ಒಳ್ಳೆ ಉಪ್ಪು ಖಾರ ಹುಳಿ ಎಲ್ಲ ಸೇರಿಕೊಂಡು ಒಳ್ಳೆ ಟೇಸ್ಟ್ ಬಂದಿರುತ್ತೆ. ನನಗಂತೂ ನೆನೆಸ್ಕೊಂಡು ಈಗಲೇ ಬಾಯಲ್ಲಿ ನೀರು ಇಳಿತಾ ಇದೆ. ಚೆನ್ನಾಗಿ ಬೆಂದಿದೆ. ಈಗ ಖಾರ ಸೇರಿಸ್ಕೋಬೇಕು. ರುಬ್ಬಿಟ್ಟಿರೋ ಅಂಥ ಖಾರ ಸೇರಿಸ್ಕೊಂಡು 10 to 15 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಳ್ಳೋಣ. ತುಂಬ ನೀರು ಸೇರಿಸೋದು ಬೇಡ. ಈ ಗೊಜ್ಜು ಸ್ವಲ್ಪ ಗಟ್ಟಿ ಇದ್ರೇ ಟೇಸ್ಟಿಯಾಗಿರುತ್ತೆ. ಮತ್ತು ಈ ಸ್ಟೇಜಲ್ಲಿ ನಿಮಗೆ ಉಪ್ಪು ಹುಳಿ ಖಾರ ಎಲ್ಲ ಸರಿ ಇದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬಿಡೋಣ. ಚೆನ್ನಾಗಿ ಕುದ್ದಿದೆ. ಟೇಸ್ಟಿ ಮಾವಿನ ಹಣ್ಣು ಗೊಜ್ಜು ರೆಡಿ ಆಯಿತು. ಒಂದು ಸಣ್ಣ ಬಾಣಲೆಯಲ್ಲಿ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಮತ್ತು ಒಂದು ಸ್ಪೂನ್ ಸಾಸಿವೆ, ಕರಿಬೇವು ಮತ್ತು ಒಂದು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡಬೇಕು. ನಾನು ಒಗ್ಗರಣೆ ಮಾಡೋದು ವೀಡಿಯೋ ತೆಗ್ಲಿಕ್ಕೆ ಮರ್ತುಬಿಟ್ಟೆ, ಸಾರಿ. ಈ ಗೊಜ್ಜು ಬಿಸಿ ಬಿಸಿ ರೈಸ್ ಜೊತೆ ಇಟ್ ವಿಲ್ ಬಿ ವೆರಿ ಟೇಸ್ಟಿಯರ್. ಆ್ಯಂಡ್ ಪ್ಲೀಸ್ ನೀವು ಟ್ರೈ ಮಾಡಿ ಈ ಗೊಜ್ಜನ್ನ. ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೋತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಬಾಯ್.